50 ವರ್ಷಗಳ ಹಿಂದೆ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದಾಗ ಭಾರತವನ್ನು ಬಹುಮಟ್ಟಿಗೆ ಟೀಕಿಸಲಾಯಿತು ಮತ್ತು ಸಂವಿಧಾನಕ್ಕೆ ಕಳಂಕ ತರಲಾಯಿತು ಎಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ವಿಶ್ವದಲ್ಲಿ ತುರ್ತು ಪರಿಸ್ಥಿತಿಯನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ತುಂಬಾ ಕಷ್ಟವೆಂದು ಅನೇಕ ಹಿರಿಯ ವಿದೇಶಾಂಗ ಸೇವಾ ಅಧಿಕಾರಿಗಳು ಹೇಳುತ್ತಾರೆ. ತುರ್ತು ಪರಿಸ್ಥಿತಿ ಹೇರಿಕೆಯಿಂದ ಯಾವುದೇ ಬದಲಾವಣೆ ಆಗದೆ ಜನರನ್ನು ಸಂಕಷ್ಟಕ್ಕೆ ದೂಡಿದ್ದರು. ಕಾಂಗ್ರೆಸ್ ಪಕ್ಷ ಇಲ್ಲವೇ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಕ್ಷಮೆ ಕೋರಲೇ ಇಲ್ಲ. ತುರ್ತು ಪರಿಸ್ಥಿತಿ ಬಗ್ಗೆ ಇದುವರೆಗೆ ಕ್ಷಮೆ ಕೋರದವರಿಂದ ಸಂವಿಧಾನದ ಬಗ್ಗೆ ಅವರಿಗಿರುವ ಗೌರವ ನಿರೀಕ್ಷಿಸಲು ಸಾಧ್ಯವಿಲ್ಲ. ಸಂವಿಧಾನವನ್ನು ಹೃದಯಾಂತರಾಳದಿಂದ ಗೌರವಿಸಬೇಕು ಎಂದರು. 1971ರಲ್ಲಿ ಚುನಾವಣೆ ಗೆದ್ದ ನಂತರ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆ ಕುಸಿಯಿತು. ಭ್ರಷ್ಟಾಚಾರ ಹೆಚ್ಚಾಗಿ ಹಣದುಬ್ಬರವೂ ಅಧಿಕವಾಯಿತು. ಇದರಿಂದ ಜನರು ಸಿಟ್ಟಿಗೆದ್ದು ಪ್ರತಿಭಟನೆಗಳಿಗೆ ಇಳಿದರು. ಆನಂತರ 1975ರಲ್ಲಿ ಒಂದು ಕುಟುಂಬದ ಹಿತಾಸಕ್ತಿಗಾಗಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಲಾಯಿತು. ಇದೀಗ ದೇಶದ ಹಿತಾಸಕ್ತಿ ಪ್ರಮುಖ ಆದ್ಯತೆಯಾಗಿದೆ. ಭಯೋತ್ಪಾದನೆ ವಿರುದ್ಧದ ಸಂದೇಶವನ್ನು ಸಾರಲು ಸರ್ವ ಪಕ್ಷಗಳನ್ನು ಒಳಗೊಂಡ ಸಂಸದೀಯ ಸಮಿತಿಗಳು ವಿಶ್ವಾದ್ಯಂತ ಸಂಚರಿಸಿವೆ. ಎಲ್ಲ ಕಡೆ ಈ ತಂಡಗಳನ್ನು ಸ್ವಾಗತಿಸಿ ಗೌರವಿಸಲಾಗಿದೆ ಎಂದರು. वो हमें ज़्यादा फील हुआ और जो जेएनयू में वैसे वो एक्टिविज्म इमरजेंसी के खिलाफ, क्योंकि आप स्टूडेंट्स को तो कभी चुप तो कर नहीं सकते, तो वो तो अपना कहीं ना कहीं किसी न किसी तरीके से विरोध करते जाए. और विरोध करने के भी बहुत तरीके होते हैं कि कोई क्लास नहीं जाओ, कोई कुछ ऐसा कुछ सिग्नलिंग करो कि भाई मैं सिस्टम के खिलाफ, कि मैं नहीं मानूंगा. तो इमरजेंसी की एक किस्म से अपनी एक कल्चर थी कि आप कैसे सिग्नल करें या कैसे दिखाएं कि हम जो है इमरजेंसी के विरोध में हैं. और मैंने हॉस्टल का भी मुझे जो मेमोरी जो है उस समय यादें जो है कि क्योंकि एक स्टूडेंट हॉस्टल जो है ऐसी जगह है